ನಮ್ಮ ಪ್ರತಿಭಟನೆ ಮೊದಲನೇದಾಗಿ ಹಳ್ಳಿಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಏನಿದೆ ಅದನ್ನು ತುಂಬ ದೊಡ್ಡ ಮಟ್ಟದ ಒಂದು ನಡೆದೋಗಿದೆ. ಎಷ್ಟು ಪರಿಣಾಮ ಬೀರಿದೆ ಅಂದರೆ ಅದು ಆತ್ಮಹತ್ಯೆ ಮಾಡ್ಕೊಳ್ಳೋವರೆಗೂ ಹೋಗಿದೆ. ಈ ಮೈಕ್ರೋ ಫೈನಾನ್ಸ್ ಅಂತಂದರೆ ಮೊದಲನೇದಾಗಿ ಅದನ್ನು ಏನು ಕೊಡ್ತಾರೋ ದುಡ್ಡನ್ನ ಆ ಸಾಲನ ಈಸ್ಕೊತಾರ, ಅದು ಮುಗಿಯೋ ತನಕ ಅವರು ಇರಲ್ಲ. ಆ ಮುಗಿಯೋಕ್ಕೂ ಮುಂಚೆನೇ ಒಂದು 2-3 ತಿಂಗಳು ಕಟ್ಟಿದ ತಕ್ಷಣವೇ ಇವತ್ತು 10,000 ರೂಪಾಯಿ ಇಸ್ಕೊಂಡ್ರೆ ಒಂದು 3 ತಿಂಗಳು ಕಟ್ಟಿದ ತಕ್ಷಣವೇ ನಿಮ್ಗೆ 50,000 ರೂಪಾಯಿ ಕೊಡ್ತೀನಿ, ಅದನ್ನು ನಾನು ಹಿಡ್ಕೊಂಡು ಇನ್ನು 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಜಾಸ್ತಿ ಮಾಡ್ತಾರೆ. ಅದು 50,000 ರೂಪಾಯಿ ಮತ್ತೆ ಇಸ್ಕೊಂಡಾಗ ಅದನ್ನು ಒಂದು 10 ತಿಂಗಳು ಕಟ್ಟಿದ ತಕ್ಷಣವೇ ಮತ್ತೇನು ಮಾಡ್ತಾರೆ, 1 ಲಕ್ಷ ಮಾಡ್ತಾರೆ. ಈ ರೀತಿ ಮೈಕ್ರೋ ಫೈನಾನ್ಸ್ ಅವರು ಸಾಧಾರಣ ಒಂದು 10-20 ದೊಡ್ಡ ಮಟ್ಟದ ಒಂದು ಮೈಕ್ರೋ ಫೈನಾನ್ಸ್ಗಳು ಬೆಳೆದು ಈ ರೈತರದು ಹೆಣ್ಮಕ್ಳದು ಅವರು ಬಾಳು ಅವ್ರ ಜೀವನನೇ ಹಾಳಾಗ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಈಗ ಏನು ನಡೀತಾ ಇದೆ ಸಭೆ ರಾಜಕಾರಣದಲ್ಲಿ, ಆದಷ್ಟು ಬೇಗ ದೊಡ್ಡ ಮಟ್ಟದ ಈ ರೀತಿಯ ಒಂದು ಮೈಕ್ರೋ ಫೈನಾನ್ಸ್ನ ಒಂದು ಅನುಮತಿನ ರದ್ದು ಮಾಡಿ ಆದಮೇಲೆ ಸಾಲ ತೊಗೋಬೇಕಾದ್ರೆ ಏನು ಇವಾಗ ಕಂಡೀಷನ್ಸ್ ಹಾಕಿದ್ದಾರೆ ಆ ರೀತಿ ತೊಗೋಬೇಕು. ಇನ್ನೂ ಮುಂದೆ ನಾನು ಹೇಳೋಕ್ಕೆ ಒಂದು ಇಷ್ಟಪಡೋದೇನೆಂದರೆ, ಕೊಡೋರ್ದು ಎಷ್ಟು ತಪ್ಪಿದೆಯೋ ತಗೊಳ್ಳೋರ್ದು ಅಷ್ಟೇ ತಪ್ಪಿದೆ. ಈಗ ನಮಗೆ ಸಮಸ್ಯೆ ಇದೆ, ನಾನು ತೊಗೊಂಡ್ಮೇಲೆ ಅದನ್ನು ನಾನು ಕಟ್ಟೋ ತಾಕತ್ತಿರಬೇಕು. ಆಯಿತು, ಕಟ್ಟೋಕ್ಕೆ ತಾಕತ್ತಿಲ್ಲ, ಒಂದು ತೊಗೋಬೋದು, ಮತ್ತೆ ತೊಗೊಂಡು ಹೋಗ್ತಾ ಇದ್ದಾಗ ಅದು ಅವ್ರಿಗೂ ಎಫೆಕ್ಟ್ ಆಗುತ್ತೆ, ನಮಗೂ ಎಫೆಕ್ಟ್ ಆಗುತ್ತೆ. ಇಬ್ಬರಲ್ಲೂ ಪ್ರಾಮಾಣಿಕತೆಯಿಂದ ರಾಜಕಾರಣ ಏನು ಇವತ್ತು ಸುಗ್ರೀವಾಜ್ಞೆ ಅವರು ಪಾಲನೆ ಮಾಡ್ತೀವಿ, ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೋ ಅದನ್ನು ಒಳ್ಳೆ ರೀತಿಯಲ್ಲಿ ಅವರು ತರಬೇಕು ಅಂತ ನನ್ನ ಉದ್ದೇಶ ಆಗಿದೆ. ಇದು ಅದ್ರ ಮುಖಾಂತರ ನಮ್ಮೆಲ್ಲ ಒಂದು ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಸೇರಿಕೊಂಡು ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಸುಗ್ರೀವಾಜ್ಞೆ ತರಬೇಕು ಅಂತ ಹೇಳಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಇದು ರೈತರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅನ್ನೋದೇ ನಾವು ಇದು ಒಂದು ಉದ್ದೇಶ ಆಗಿದೆ. ಸುಗ್ರೀವಾಜ್ಞೆ ಚಂದ್ರು ಡೋಂಟ್ ಕೇರ್ ಅನ್ನೋ ರೀತಿ ಏಜೆಂಟ್ಗಳು ವರ್ತನೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಹೋಗಿ ಹಿಂಸೆ ಮಾಡೋದು, ಕಿರುಕುಳ ಮಾಡೋದಂತೂ ಮಾಡ್ತಾನೆ ಇದ್ದಾರಲ್ಲ. ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಇದಕ್ಕೆ? ಈಗಾಗಲೇ ಅವರು ಸಾಲ ಕೊಟ್ಬಿಟ್ಟಿದ್ದಾರೆ, ಈಗ ತೊಗೊಂಡ್ಬಿಟ್ಟಿದ್ದಾರೆ, ಎಷ್ಟೊಂದು ಜನ ತೊಗೊಂಡ್ಬಿಟ್ಟಿದ್ದಾಗ ಇದು ಅದು ರಿಟರ್ನ್ ನಮಗೆ ಕೊಡೋಕ್ಕಾಗ್ತಾ ಇಲ್ಲ, ಎಷ್ಟೋ ಜನಕ್ಕೆ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಕಾಲಾವಕಾಶ ಕೊಡಬೇಕು, ಮತ್ತು ಸ್ವಲ್ಪ ಕಡಿಮೆ ರೀತಿಲಿ ಈಸ್ಕೋಬೇಕು. ಅತಿಯಾಗಿ ಮತ್ತು ಬಡ್ಡಿನ ಅದನ್ನು ಕೊಡಬಾರ್ದು, ಬಡ್ಡಿ ಕಟ್ಟೋಕ್ಕೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು. ಏನು ಅಸಲು ತೊಗೊಂಡಿದ್ದಾರೋ ಅದರಲ್ಲಿ ಸ್ವಲ್ಪನಾದರೂ ಕಟ್ಟಬೇಕು, ಇಲ್ಲಾಂದರೆ ಪೂರ್ತಿ ಮನ್ನಾ ಮಾಡಬೇಕು. ಪೂರ್ತಿ ಮನ್ನಾ ಮಾಡಬೇಕಾದ್ರೆ ಸರ್ಕಾರ ಅದನ್ನು ಅವರು ವಹಿಸ್ಕೋಬೇಕು. ಏಜೆಂಟ್ ಬಗ್ಗೆ ಏನಿದೆ ಅನ್ನೋದನ್ನ ಸರ್ಕಾರನೇ ವಹಿಸ್ಕೊಂಡು ರೈತರು ಬದುಕಬೇಕು ಅನ್ನೋದಾದರೆ ಅವ್ರು ವಹಿಸ್ಕೊಂಡು ಕ್ಲಿಯರ್ ಮಾಡಿಕೊಡ್ಲಿ. ಅದೇ ನಮ್ಮ ಉದ್ದೇಶ ಆಗಿದೆ, ಅದೇ ಮಾಡಬೇಕು ಸರ್ಕಾರದವರು ಅಂತ ನಾನು ಹೇಳೋದು. ಇತ್ತೀಚೆಗೆ ನೋಡಿದ್ರಿ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ, ಅಂದರೆ ಈ ರೀತಿ ನಡ್ಕೊಂಡು ಬರ್ತಾ ಇದ್ರೆ ಅದು ಎಷ್ಟು ಸರಿ ಅನ್ಸುತ್ತೆ? ನಾನು ಇದ್ರ ಮಟ್ಟಿಗೆ ಒಂದು 2 ಫೈನಾನ್ಸ್ ಅವ್ರಿಗೂ ಕೂಡ ನಾನು ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಇದೇ ರೀತಿ ಬಂದಾಗ ಕೇಳಿಕೊಂಡು ಮನೆ ಒಳಗಡೆ ನುಗ್ಗಿ ಕೂತ್ಕೊಂಡಿದ್ರು, ಬಿಡ್ತಾನೆ ಇರಲಿಲ್ಲ. ನಾನು ಅದನ್ನು ಹೇಳಿದ್ದೀನಿ. ನಾನು ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಒಳಗಡೆ ಬರಾಗಿಲ್ಲ, ನಿಂತ್ಕೊಂಡು ಹೊರಗಡೆ ಕೇಳಿ ಹೋಗಿ ಅಂತಲೇ ಹೇಳಿದ್ದೀನಿ. ಆ ರೀತಿನ ಅವ್ರಿಗೆ ಟೈಮ್ ಅವಕಾಶ ಮಾಡಿಕೊಡೋಣ.